ಸದ್ಗುರು ಇವತ್ತು ವೈದ್ಯಕೀಯ ಕ್ಷೇತ್ರ ಯಾವ ಮಟ್ಟ ತಲುಪಿದೆ ಅಂದ್ರೆ ನಾವು ಪೇಷಂಟ್ ಅನ್ನ ಮುಟ್ಟೋದು ಕೂಡ ಬೇಕಿಲ್ಲ. ನನ್ನ ಆಫೀಸಲ್ಲಿ ಯಾವುದೋ ಪೇಷಂಟ್ ಅನ್ನ ನೋಡೋವಾಗ ಅದಾಗ್ಲೇ ಎಲ್ಲಾ ಥರದ ಟೆಸ್ಟ್ಗಳಾಗಿರತ್ವೆ, ಎಲ್ಲಾ ಥರದ ಸ್ಕ್ಯಾನ್ ರಿಪೋರ್ಟ್ಗಳು ಇರುತ್ತೆ, ಹಿಂದಾಗಿದ್ದೂ ಇರುತ್ತೆ, ಎಲ್ಲ ಸಿದ್ಧವಾಗಿರುತ್ತೆ. ಅದನ್ನೆಲ್ಲ ನೋಡಿ ಅವರಿಗೆ ಬೈಪಾಸ್ ಸರ್ಜರಿ ಬೇಕಾ, ವಾಲ್ವ್ ಬದಲಾಯಿಸ್ಬೇಕಾ ಅಂತಷ್ಟೇ ಹೇಳಬೇಕಿರತ್ತೆ. ಆದರೆ ನಾನು ಯಾವಾಗಲೂ ಸಹ ನನ್ನ ಸ್ಟೆಥಾಸ್ಕೋಪ್ ತಗೊಂಡು ಎದೆ ಮೇಲಿಟ್ಟು ಹೃದಯ ಬಡಿತಾನ ಕೇಳ್ತೀನಿ. ಪೇಷಂಟ್ ಕಣ್ಣುಗಳನ್ನು ನೋಡಿ ಅವರ ಭುಜದ ಮೇಲೆ ಕೈ ಹಾಕ್ತೀನಿ, ಅವರನ್ನು ಸ್ಪರ್ಶಿಸ್ತೀನಿ. ಆಮೇಲೆ ಏನಾಗಿದೆ ಅಂತ ವಿವರಿಸಿ ಮನೆಯವರ ಹತ್ರ ಮಾತಾಡ್ತೀನಿ. ನಾವು ಏನನ್ನೇ ಕಂಡು ಹಿಡಿದಿರಲಿ, ಸ್ಪರ್ಶದಲ್ಲಿ ಇರೋ ಆ ಗುಣಪಡಿಸೋ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ ಅಂತ ನನಗೆ ವೈಯಕ್ತಿಕವಾಗಿ ಅನ್ಸತ್ತೆ. ನೀವದನ್ನ ನಂಬ್ತೀರಾ ಸದ್ಗುರು? ನಾವು ಏನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ಹೌದು, ಇದ್ರ ಒಂದು ಅಂಶ ಯಾಂತ್ರಿಕ, ಆದರೆ ಬೇರೆ ಆಯಾಮಗಳೂ ಇವೆ. ಬಹುತೇಕ ಸಮಯ ಇತರ ಆಯಾಮಗಳನ್ನು ನಿರ್ವಹಿಸದೇ ಇರೋದ್ರಿಂದ ಅಂಗಾಂಗಗಳು ಸಮಸ್ಯೆಗೊಳಗಾಗಿರತ್ವೆ. ಅವರ ಜೀವನದಲ್ಲಿ ಏನಿರಲ್ಲ ಅಂದ್ರೆ ಜೀವ ಸ್ಪರ್ಶಿಸಲ್ಪಟ್ಟಿರಲ್ಲ. ದೈಹಿಕ ಸ್ಪರ್ಶ ಆಗಿರಬೇಕು ಅಂತಿಲ್ಲ, ಅದೊಂದು ಅಭಿವ್ಯಕ್ತಿಯಷ್ಟೇ. ಅವರ ಜೀವ ಯಾವುದ್ರಿಂದಲೂ ಸ್ಪರ್ಶಿಸಲ್ಪಟ್ಟಿಲ್ಲ. ಸ್ಪರ್ಶ ಅಂದಾಗ ಅದು ಒಂದು ಸಂಬಂಧನೇ ಆಗಿರಬೇಕು ಅಂತೇನಿಲ್ಲ, ಹಲವು ಸಂತಿಗಳಿಂದ ಆಗಬಹುದು. ನಿಮ್ಮಲ್ಲಿ ಎಷ್ಟು ಜನ ಕೊನೆ ಬಾರಿ ನೀವು ನಿಮ್ಮ ಜೀವನದಲ್ಲಿ ಸೂರ್ಯೋದಯನ ನೋಡಿದ್ಯಾವಾಗ? ಅಥವಾ ಸೂರ್ಯಾಸ್ತ ಅಥವಾ ಚಂದ್ರೋದಯ ಯಾವುದ್ರಿಂದಲೂ ಸ್ಪರ್ಶಿಸಲ್ಪಟ್ಟಿಲ್ಲ. ನೀವು ಕೊನೆ ಬಾರಿ ಹೂವು ಅರಳೋದನ್ನು ನೋಡಿದ್ಯಾವಾಗ? ನೋಡೇ ಇಲ್ಲ. ಚಿಟ್ಟೆನ, ಎಲೆನ, ಹೂವನ್ನ ಅಥವಾ ಇನ್ನೊಬ್ಬ ಮನುಷ್ಯನನ್ನ ಗಮನವಿಟ್ಟು ನೋಡಿದ್ಯಾವಾಗ? ಯಾವಾಗ್ಲೂ ಹೀಗೆ. You don't like faces, you like the Facebook. ನಿಮಗೆ ಫೇಸ್ ಇಷ್ಟ ಆಗಲ್ಲ, ಫೇಸ್ಬುಕ್ ಇಷ್ಟ. ಜೀವನ ಪ್ರಕ್ರಿಯೆಯೊಂದಿಗಿನ ಸಂಪರ್ಕ, ಅದು ಮನುಷ್ಯ ಆಗಿರಲಿ, ಪ್ರಾಣಿಯಾಗಿರಲಿ, ಗಿಡ ಅಥವಾ ಸುತ್ತ ಇರೋ ಅಂಶಗಳಾಗಿರಲಿ, ಸರಿನಾ? ನೋಡಿ, ಈಗ ಎಷ್ಟು ಜನರು ತಾವು ತಿನ್ನೋ ಆಹಾರವನ್ನ ಸ್ವಲ್ಪ ಮಟ್ಟಿನ ತಲ್ಲೀನತೆಯಲ್ಲಿ ನೋಡಕ್ಕೆ ಒಂದು ಕ್ಷಣ ನೀಡ್ತಾರೆ, ಅಥವಾ ಅದರಿಂದ ಸ್ಪರ್ಶಿಸಲ್ಪಡ್ತಾರೆ? ಇಲ್ಲ. ಕೊನೆಗೆ ಒಂದೋ ಡಾಕ್ಟರ್ ಸ್ಪರ್ಶಿಸಬೇಕು ಅಥವಾ ಕೊನೇಲಿ ನೋಡ್ಕೊಳ್ಳೋರು ಸ್ಪರ್ಶಿಸಬೇಕು. ಯಾರೋ ಸ್ಪರ್ಶಿಸಬೇಕು. ಸಮಸ್ಯೆಯಾದಾಗ ಯಾರಾದರೂ ಸ್ಪರ್ಶಿಸಬೇಕು. ಹಾಗಿದ್ರೆ ಸ್ಪರ್ಶ ಅಷ್ಟು ಪ್ರಸ್ತುತಾನ? ಅತ್ಯಂತ ಪ್ರಸ್ತುತ. ಅದು ದೈಹಿಕವಾಗೇ ಆಗಿರಬೇಕಿಲ್ಲ, ಅದು ಅನೇಕ ರೀತಿಯಲ್ಲಿ ಆಗಬಹುದು. ಜೀವಂತಿಕೆಯಿಂದ ಸ್ಪರ್ಶಿಸಲ್ಪಟ್ಟಿಲ್ಲ ಅಂದರೆ ನೀವು ಸಾಯ್ತಿರೋ ಜೀವ, ಜೀವಿಸ್ತಿರೋ ಜೀವ ಅಲ್ಲ. ಸ್ವಲ್ಪ ಸಮಯ ಆದಮೇಲೆ ಅದಾಗಬಹುದು, ಆದರೆ ಆಗ್ತಿದೆ, ಆ ಕಡೆ ಸಾಗ್ತಿದ್ದೀರಿ. ಯಾಕಂದರೆ ಯಾವುದನ್ನು ಜೀವನ ಅಂತೀರಿ, ಭೌತಿಕ ಮಟ್ಟದಲ್ಲೂ ಸಹ ಸದ್ಯ ಅದೀಗ ಎಲ್ರಿಗೂ ವೈದ್ಯಕೀಯವಾಗಿ ಗೊತ್ತಿದೆ. ನಮ್ಮ ಗ್ಯಾಲಕ್ಸಿಲಿರೋ ನಕ್ಷತ್ರಕ್ಕಿಂತ ಹೆಚ್ಚು ಜೀವಕೋಶಗಳು ನಮ್ಮ ದೇಹದಲ್ಲಿವೆ, ಸರಿನಾ? ಪ್ರತಿದಿನ ಸುಮಾರು 6,000 ಕೋಟಿ ಜೀವಕೋಶಗಳು ಸಾಯ್ತಿರತ್ವೆ, ಹೊಸ ಕೋಶ ಹುಟ್ಟಿರತ್ವೆ. ಅಂದ್ರೆ ಪ್ರತಿ ಕ್ಷಣ 1 ಕೋಟಿ ಕೋಶಗಳು ಸಾಯತ್ವೆ, 1 ಕೋಟಿ ಕೋಶ ಹುಟ್ಟತ್ವೆ. ಈಗ ಹಳೇದ್ನ ಬಿಡಿ, ನಿಮ್ಮ ದೇಹದಲ್ಲಿ ಪ್ರತಿಕ್ಷಣ ಹುಟ್ಟಿರೋ 1 ಕೋಟಿ ಹೊಸ ಜೀವಕೋಶಗಳನ್ನು ನಿರ್ವಹಿಸಿದ್ರೆ, ಅವುಗಳನ್ನು ಸರಿಯಾಗಿ ರೂಪಿಸಿದ್ರೆ, ಸರಿಯಾಗಿ ನಿರ್ಮಿಸಿದ್ರೆ ಅವು ಹೇಗಾಗತ್ವೆ ಅನ್ನೋದರಲ್ಲಿ ನಿಮ್ಮ ಪಾಲು ಇದ್ರೆ, ಈ ಹೊಸ ಕೋಶಗಳು ಹೇಗೆ ರಚಿಸಲ್ಪಡ್ತವೆ ಅನ್ನೋದರ ಮೇಲೆ ನಿಮ್ಮ ಪ್ರಭಾವ ಇದ್ರೆ, ನಿಮ್ಮ ಹೃದಯ, ಮೆದುಳು ಎಲ್ಲಾನೂ ಸರಿಯಾಗಬೇಕು. ಅಂದ್ರೆ ನಿಮ್ಮ ಜೀವವನ್ನ ಪುನಶ್ಚೇತನಗೊಳಿಸೋಕೆ ಕ್ಷಣ ಕ್ಷಣಕ್ಕೂ ಆ ಮಟ್ಟದ ಅವಕಾಶ ಇದೆ. ಆದರೆ ನೀವು ಜೀವನ ಪ್ರಕ್ರಿಯೆಯನ್ನ ಅಸಡ್ಡೆ ಮಾಡಿದ್ದೀರಿ. ಅಸಡ್ಡೆ ಮಾಡೋದು ಅಂದಾಗ ಇದನ್ನ ಈ ಥರ ನೋಡಿ, ಸದ್ಯ ನೀವು ನಿಮ್ಮನ್ನ ಜೀವಂತ ವ್ಯಕ್ತಿ ಅಂತಾನೂ ಕರೆಯೋ ಹಾಗಿಲ್ಲ. ಯಾಕೆಂದ್ರೆ ಬಹುತೇಕ ಸಮಯ ನಿಮ್ಮೊಳಗೆ ಆಗ್ತಿರೋದು ಬರೀ ಯೋಚನೆ, ಭಾವನೆ ಅಷ್ಟೇ. ಯೋಚನೆ, ಭಾವನೆಗಳು ಬರೀ ಮಾನಸಿಕ ಡ್ರಾಮಾ. ಅಸ್ತಿತ್ವದ ಹಂತದಲ್ಲಿ ಅದು ಪ್ರಸ್ತುತ ಅಲ್ಲ. ಇಲ್ಲಿ 1000 ಜನರು ಕೂತಿದ್ರು, ತಮ್ಮದೇ 1000 ಜಗತ್ತಲ್ಲಿ ಇರಬಹುದು. ಅಂದ್ರೆ ವಾಸ್ತವದಲ್ಲಿ ಯಾರೂ ಇಲ್ಲ, ಯಾರೂ ಜೀವಿಸ್ತಿಲ್ಲ, ಎಲ್ಲರೂ ಜೀವನದ ಬಗ್ಗೆ ಯೋಚಿಸ್ತಿದ್ದಾರೆ. ಮನಸ್ಸಿನಲ್ಲಿ ಏನಾಗತ್ತೋ
ಅದು ಅಸ್ತಿತ್ವದ ಹಂತದಲ್ಲಿನ ಜೀವನ ಪ್ರಕ್ರಿಯೆಗಿಂತಲೂ ಮಿಗಿಲಾಗಿದೆ. ನೀವು ಜೀವನಾನ ಅನುಭವಿಸ್ತಿಲ್ಲ, ನೀವು ಸುತ್ತಲಿನ ಸನ್ನಿವೇಶಗಳಿಗೆ ಯೋಚಿಸ್ತಾ ಪ್ರತಿಕ್ರಿಯಿಸ್ತಿದ್ದೀರಿ. ಯೋಚನೆ ಭಾವನೆಗಳು ಬಾಕಿ ಎಲ್ಲವನ್ನ ಹತ್ತಿಕ್ಕಿವೆ. ಈಗ ಇವತ್ತು ಬೆಳಿಗ್ಗೆ ಸೂರ್ಯ ಸರಿಯಾದ ಸಮಯಕ್ಕೆ ಬಂದ. ನೀವು ಅದ್ರ ಬಗ್ಗೆ ಯೋಚಿಸಲ್ಲ, ಅದ್ರಲ್ಲೇನು ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾಳೆ ಸೂರ್ಯ ಬರಲಿಲ್ಲ ಅಂದ್ರೆ 18 ಗಂಟೆಗಳೊಳಗೆ ಭೂಮಿ ಮೇಲಿನ ಎಲ್ಲ ಜೀವಗಳು ಬಹುತೇಕ ಅಳಿದು ಹೋಗತ್ತೆ. ಇವತ್ತು ಬೆಳಿಗ್ಗೆ ಸೂರ್ಯ ಸರಿಯಾದ ಸಮಯಕ್ಕೆ ಬಂದ. ಸರಿಯಾಗಿ ಪ್ರತಿಕ್ರಿಯೆ ಕೊಡಿ ನೋಡೋಣ. Yeah. ಸೌರವ್ಯೂಹದಲ್ಲಿ ಯಾವ ಗ್ರಹಗಳು ಇವತ್ತು ಡಿಕ್ಕಿ ಹೊಡ್ಕೊಂಡಿಲ್ಲ. ಇಡೀ ವಿಶ್ವದಲ್ಲಿ ಯಾವುದೇ ಅಪಘಾತ ಆಗಲಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಯಾವ ಸಮಸ್ಯೆನೂ ಆಗಿಲ್ಲ. ಎಲ್ಲ ಸರಿಯಾಗಿ ನಡೀತಿದೆ. ಆದರೆ ನಿಮ್ಮ ತಲೆಯಲ್ಲಿ ಕಿರಿಕಿರಿ ಮಾಡೋ ಒಂದು ಯೋಚನೆ ಬಂತು. ಇವತ್ತು ಕೆಟ್ಟ ದಿನ ಆಯಿತು. ಜೀವನದೊಂದಿಗಿನ ದೃಷ್ಟಿಕೋನನೇ ಕಳ್ಕೊಂಡಿದ್ದೀರಿ. ನೀವ್ಯಾರು ಅನ್ನೋ ದೃಷ್ಟಿಕೋನ ಕಳ್ಕೊಂಡಿದ್ದೀರಿ. ಅದೊಂಥರ ಹುಚ್ಚುತನ. ಒಮ್ಮೆ ನೀವ್ಯಾರು, ಈ ಅಸ್ತಿತ್ವದಲ್ಲಿ ನಿಮ್ಮ ಯೋಗ್ಯತೆ ಮತ್ತು ಜಾಗ ಏನು ಅನ್ನೋ ದೃಷ್ಟಿಕೋನ ಕಳ್ಕೊಂಡ್ರೆ ಸ್ವಭಾವತಃ ನೀವು ರೋಗಿಷ್ಠರೇ. ಡಾಕ್ಟರ್ ನಿಮ್ಮನ್ನ ಚೆಕ್ ಮಾಡಿ ಹೇಳಬೇಕಿಲ್ಲ, ಅದಾಗ್ಲೇ ಆಗಿದ್ದೀರಿ. ಒಂದಿನ ಅವರ ಉಪಕರಣ ಅಥವಾ ಸ್ಪರ್ಶ ಹೇಳೋ ಮಟ್ಟಿಗೆ ವ್ಯಕ್ತವಾಗತ್ತೆ. ಆದರೆ ಅದು ಈಗಾಗ್ಲೇ ಇದೆ. ಆ ಪ್ರಕ್ರಿಯೆ ನಡೀತಿದೆ. ಒಂದು ಹಂತ ದಾಟಿ ಹೋದ್ಮೇಲೆ ಅವರದಕ್ಕೆ ಔಷಧಿನೋ ಸರ್ಜರಿನೋ ಹೇಳ್ತಾರೆ. ಆದ್ರೆ ಪ್ರಕ್ರಿಯೆ ನಡೀತಿದೆ. ನೀವದನ್ನ ಮಾಡ್ಕೋತಿದ್ದೀರಿ.